ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಬಂದು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಏಕೆಂದರೆ ವ್ಲಾಗು ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು, ಮತ್ತು ಅದು ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ಎಲ್ಲ ಡಿಲೀಟ್ ಆಗಿತ್ತು. ಅದನ್ನು ಮತ್ತೆ ರೀಲೋಡ್ ಮಾಡಿಕೊಂಡು ನಾನು ಇವಾಗ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ನಾನು ಗಣೇಶ ಹಬ್ಬದ ಹಿಂದಿನ ದಿನ ಇನ್ನೇನೆಲ್ಲ ಕೆಲಸ ಮಾಡಿಕೊಂಡೆ. ಮನೆಯೆಲ್ಲ ಸ್ವಲ್ಪ ಧೂಳು ಹೊಡ್ಕೊಬೇಕಿತ್ತು. ಧೂಳೆಲ್ಲ ಹೊಡ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಇನ್ನೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿತ್ತು. ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಿತ್ತು, ಹಾಗೆ ಮನೆ ಸ್ವಲ್ಪ ಧೂಳು ಹೊಡ್ಕೋಬೇಕಿತ್ತು. ನಾವು ಈಗ ಹೊಸ ಮನೆಗೆ ಬಂದು 1 ತಿಂಗಳಷ್ಟೇ ಆಗಿರೋದು, ಆದರೂ ಕೂಡ ಧೂಳು ಇರುತ್ತಲ್ವ, ಹಾಗೆ ಸ್ವಲ್ಪ ಧೂಳನ್ನು ಕೂಡ ತಗೊಂಬಿಡೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಲಿ, ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಮೊದಲಿಗೆ ಕೆಲಸ ಎಲ್ಲ ಶುರು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಮಾಡ್ತಾಯಿದ್ದೀನಿ. ನಾನು ರಾ ಕ್ಲಿಪ್ಪಿಂಗ್ಸು ವಿಡಿಯೋ ಮಾಡಿದ್ದೆ, ಬಟ್ ಅದು ಏನಂದರೆ ಹೊರಗಡೆ ಸ್ವಲ್ಪ ಸೌಂಡೆಲ್ಲ ಬರ್ತಾಯಿತ್ತು, ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಆ ಒಂದು ಸೌಂಡ್ ಬರ್ತಾಯಿತ್ತು. ತುಂಬ ಡಿಸ್ಟರ್ಬೆನ್ಸ್ ಆಯ್ತಾಯಿತ್ತು. ಹಾಗಾಗಿ ನಾನು ಇದನ್ನು ಮ್ಯೂಟ್ ಮಾಡಿದ್ದೀನಿ, ಹಾಗೆ ವಾಯ್ಸ್ ಓವರ್ನ ಕೊಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹೇರ್ ಪ್ಯಾಕ್ಗೆ ಬಂದು ಒಂದು ಸಿಂಪಲ್ ಒಂದು 2 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಹೇರ್ ಪ್ಯಾಕ್ನ ಮಾಡ್ಕೋತಾ ಇದ್ದೀನಿ. ಕೂದಲು ತುಂಬ ಸಿಕ್ಕಾಗಿದೆ, ತುಂಬ ಡ್ರೈ ಆಗಿದೆ, ಸಾಫ್ಟ್ ಇಲ್ಲ ಕೂದಲು ಅಂತ ಅನ್ನೋರಿಗೆ ಈ ಒಂದು ಹೇರ್ ಪ್ಯಾಕ್ ತುಂಬಾ ಚೆನ್ನಾಗಿ ಇರುತ್ತೆ. ಈ ಹೇರ್ ಪ್ಯಾಕ್ ಏನಂದರೆ ಮನೇಲಿ ಸ್ವಲ್ಪ ಮೊಸರು ಇದ್ದರೆ ಸಾಕು. ಮೊಸರಿಗೆ ಆಲೋವೆರಾ ಜೆಲ್ಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಹೇರ್ಗೆ ಹಚ್ಕೊಳ್ಳೋದಷ್ಟೇ. ತುಂಬಾ ಚೆನ್ನಾಗಿರುತ್ತೆ, ಕೂದಲು ಕೂಡ ತುಂಬ ಸಾಫ್ಟ್ ಆಗುತ್ತೆ. ವೀಕ್ಲಿ ಒಂದು 2-3 ಡೇಸ್ ಮಾಡಿಕೊಂಡ್ರೂ ಆಗುತ್ತೆ. ನೀವು ತಲೆ ಸ್ನಾನ ಯಾವಾಗ ಮಾಡ್ತೀರೋ ಆವಾಗ ಹಚ್ಕೊಂಡು 1 ಅವರ್ ಬಿಟ್ಟು 1 ಅವರ್ ಒಂದು ಹಾಫ್ ಆನ್ ಅವರ್ ಬಿಟ್ಟರು ಸಾಕಾಗುತ್ತೆ. ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮಲ್ಲಿ ನೀವು ಒಂದು ಹಾಫ್ ಆನ್ ಅವರ್ ಆದರೂ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕಾಗತ್ತೆ. ನಾನಿಲ್ಲಿ ಮೊಸರಿಗೆ ಆಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ತಲೆಗೆ ಹಾಕ್ಕೊತಾ ಇದ್ದೀನಿ. ಆಯಿಲ್ ಏನೂ ಹಾಕ್ಕೊಂಡಿಲ್ಲ, ಆಯಿಲ್ ಹಚ್ತೇನೆ ಡೈರೆಕ್ಟಾಗಿ ಮೊಸರು ಮತ್ತು ಆಲೋವೆರಾ ಜೆಲ್ಲನ್ನು ಹಾಕ್ಕೋಬೋದು. ಹಾಕ್ಕೊಂಡು ಈ ರೀತಿ ಹೇರ್ ಪ್ಯಾಕ್ ಮಾಡ್ಕೊಳ್ಬೋದು. ಹೆಲ್ಪ್ಗೆ ಯಾರಾದರೂ ಇದ್ದಾರೆ ಹೇರ್ಗೆ ಹಚ್ತಾರೆ ಅನ್ನೋದಿದ್ರೆ ಪರವಾಗಿಲ್ಲ, ಅವ್ರ ಕೈಲಿ ಕ್ಲೀನಾಗಿ ಹಚ್ಚಿಸ್ಕೋಬೋದು. ಇಲ್ಲ ನೀವೇ ಇಂಡಿಪೆಂಡೆಂಟಾಗಿ ಹಚ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ.
ಅಂದರೆ ತುದಿ ಕೂದಲು ನಿಮ್ಗೆ ಎಲ್ಲಿ ಸಿಕ್ಕು ಜಾಸ್ತಿ ಆಗ್ತಾಯಿದೆ ಸೊ ಅಲ್ಲಿ ನೀವು ಸ್ವಲ್ಪ ಜಾಸ್ತಿ ಹಚ್ಬೇಕಾಗತ್ತೆ, ಯಾಕೆಂದರೆ ಅಲ್ಲಿ ತುಂಬ ರಫ್ ಆಗಿಬಿಟ್ಟಿರುತ್ತೆ ಕೂದಲು. ಸೊ ಹಾಗಾಗಿ ಸಿಕ್ಕಾಗ್ತಾ ಇರುತ್ತೆ ಜಾಸ್ತಿ. ಹಾಗೆ ತುಂಬ ತಲೆ ಸಿಕ್ಕು ಕಟ್ಕೊಳ್ಳೋರು, ತಲೆಯಲ್ಲಿ ತುಂಬ ಸಿಕ್ಕಿ ಇರೋರು ಹೆಣ್ಮಕ್ಳು ತುಂಬ ಜಗಳಗಂಟಿಯರಾಗಿರ್ತಾರಂತೆ. ಸೊ ಅದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಈ ವಿಷಯದ ಬಗ್ಗೆ ನಿಜ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕೂದಲು ಜಾಸ್ತಿ ಸಿಕ್ಕಟ್ಕೊಳ್ಳೋರು ತುಂಬ ಜಗಳಗಂಟಿಯರಾಗಿರ್ತಾರಂತೆ. ಸೊ ಅದು ನಿಜನಾ ಇಲ್ವಾ ನನಗೆ ತಿಳಿಸಿ. ಸೊ ಹಾಗೆ ಇವಾಗ ಕೆಲಸನ ಶುರು ಮಾಡಬೇಕಲ್ವ, ಹೇರ್ ಪ್ಯಾಕ್ ಎಲ್ಲ ಮಾಡ್ಕೊಂಡಾಯಿತು. ಕೆಲಸನ ಶುರು ಮಾಡಬೇಕಾಗಿರೋದ್ರಿಂದ ಸೊ ಫಸ್ಟು ಸ್ವಲ್ಪ ಟಿ ವಿಲಿ ಏನಾದ್ರು ನಾನು ಸಾಮಾನ್ಯ ಮಧ್ಯಾಹ್ನದಲ್ಲಿ ಸಂಜೆವರೆಗೂ ನಾನು ಟಿ ವಿ ಎಲ್ಲ ಏನೂ ಹಾಕೋದೇ ಇಲ್ಲ, ಆಫಲ್ಲೇ ಇರುತ್ತೆ. ಸೊ ನನಗೆ ಮಧ್ಯಾಹ್ನದಲ್ಲಿ ಅಷ್ಟೆಲ್ಲ ಟಿ ವಿ ನೋಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಫೋನಲ್ಲಿ ಇರುತ್ತಲ್ಲ, ಸೊ ಫೋನ್ ನೋಡಿಕೊಂಡು ಮತ್ತು ಬೇರೆ ಕೆಲಸಗಳು ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಸೊ ಸಂಜೆ ಅಷ್ಟೇ ಒಂದು 7 ಗಂಟೆ ಮೇಲೆ ನಾನು ಟಿ ವಿನ ಆನ್ ಮಾಡೋದು. ಸೊ ಇವಾಗ ಕೆಲಸ ಮಾಡಬೇಕಿತ್ತಲ್ವ, ಸೊ ಹಾಗಾಗಿ ಕೆಲಸದ ಜೊತೆಗೆ ಟಿ ವಿ ನೋಡಿಕೊಂಡು ಕೆಲಸ ಮಾಡಿದ್ರೆ ಸೊ ಅಷ್ಟು ಬೋರ್ ಆಗಲ್ಲ. ಸೊ ಹಾಗಾಗಿ ಟಿ ವಿನ ಹಾಕ್ಕೋತಾ ಇದ್ದೀನಿ. ಸೊ ಹಾಗೆ ಈಗ ರೀಸೆಂಟಾಗಿ ಬಂದಿರೋದ್ರಿಂದ ಮನೆಗೆ ಏನಂತ ಧೂಳೇನೂ ಇಲ್ಲ, ಬಟ್ ಆದರೂ ಗಣೇಶ ಗೌರಿ ಹಬ್ಬಕ್ಕೆ ನಾವು ಕ್ಲೀನ್ ಸ್ವಲ್ಪ ನಮ್ಮ ಮನಸ್ಸಿಗೆ ನೆಮ್ಮದಿಯಾಗಾದರೂ ಮಾಡ್ಕೊಳ್ಳೇಬೇಕಲ್ವ. ಸೊ ಹಾಗಾಗಿ ಧೂಳೆಲ್ಲ ತಕ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ತೆನಿ ಎರಿಬೇಕು, ಸೊ ನಾಗರ ತೆನಿ ಎರಿಬೇಕು, ಹಾಗಾಗಿ ಸ್ವಲ್ಪ ಕ್ಲೀನಾಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಷ್ಟೇ. ಸೊ ಸ್ವಲ್ಪ ಧೂಳನ್ನ ತಗೊಳ್ತಾ ಇದ್ದೀನಿ. ಸೊ ಇವಾಗ ಹಾಲಲ್ಲೆಲ್ಲ ಧೂಳು ತೆಗ್ದಾಯಿತು, ಹಾಗೆ ಕಿಚನಲ್ಲಿ ಎಲ್ಲ ಕಡೆ ಧೂಳು ತಗೊಂಡಾಯಿತು. ಸೊ ನಾನು ಎಲ್ಲನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸಣ್ಣ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಸೊ ಹಾಗೆಯೇ ಇವಾಗ ಕಸನೂ ಕೂಡ ಗುಡಿಸ್ಕೋತಾ ಇದ್ದೀನಿ. ಸೊ ಕಸ ಗುಡಿಸ್ಕೊಂಡು ಮನೆ ಒರೆಸಿ ಸೊ ಮತ್ತು ನಾನು ಸ್ನಾನ ಮಾಡ್ಕೊಬಂದು ಎಲ್ಲನೂ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಹಾಗಾಗಿ ಇವಾಗ ಎಲ್ಲನೂ ಬೇಗ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆಯೇ ಈ ಮನೆ ದೊಡ್ಡದಾಗಿ ಮಾಡೋದು ಮುಖ್ಯ ಅಲ್ಲ, ಸೊ ಅದನ್ನು ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಅಲ್ಲಲ್ಲೇ ಎಲ್ಲೆಲ್ಲಿ ಧೂಳಿದೆ ಸೊ ಅಲ್ಲಲ್ಲೇ ಅದನ್ನು ಕ್ಲೀನ್ ಮಾಡ್ಕೋತಾ ಇರಬೇಕಾಗುತ್ತೆ. ಸೊ ಅದೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಇವಾಗ ಬಂದು ನಾವು ಒಂದು 15-20 ಡೇಸ್ ಆಗಿದೆ ಅಷ್ಟೇ. ಸೊ ಅಷ್ಟರಲ್ಲಿ ಇಲ್ಲೆಲ್ಲೂ ಹೊರಗಡೆನೂ ಜಾಸ್ತಿ ಏನೂ ಧೂಳು ಬರಲ್ಲ, ಬಟ್ ಆದರೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೇಬೇಕಲ್ಲ, ಸೊ ಹಂಗೆ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನಾನು ಇಲ್ಲಿ ಟಿ ವಿ ಕ್ಯಾಬಿನೆಟ್ ಏನಿದೆ ಸೊ ಅಲ್ಲಿ ಸ್ವಲ್ಪ ಧೂಳೆಲ್ಲ ತಕ್ಕೋತಾ ಇದ್ದೀನಿ. ಮೇಲಿಂದ ಧೂಳು ಹೊಡೆದೆ ಅಲ್ವಾ, ಸೊ ಅಲ್ಲಿನ ಧೂಳೆಲ್ಲ ಕೆಳಗೆ ಬಿದ್ದಿರುತ್ತೆ ಅಂದ್ಬಿಟ್ಟು ಸೊ ಧೂಳನ್ನು ತಕ್ಕೊತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಧೂಳನ್ನೆಲ್ಲ ತಕ್ಕೊಂಡು ಮನೆಯೆಲ್ಲ ಕ್ಲೀನಾಗಿ ಕಸ ಗುಡಿಸಿ ಕ್ಲೀನಾಗಿ ಒರೆಸ್ಕೋಬೇಕು. ಸೊ ಇವತ್ತು ನಾವು ಗೌರಿ ಹಬ್ಬ ಗಣೇಶ ಹಬ್ಬದಲ್ಲಿ ಪ್ರತಿ ವರ್ಷವೂ ನಾವು ತೆನಿ ಎರೆಯೋದು. ಸೊ ನಾನು ತೆನಿ ಎರೆಯುವಾಗ ಸ್ವಲ್ಪ ಮನೇನ ಸ್ವಲ್ಪ ಡೀಪಾಗೆ ಕ್ಲೀನ್ ಮಾಡ್ಕೋತೀನಿ. ಸ್ವಲ್ಪ ನೀರಿಗೆ ಗಂಜಲ ಮತ್ತು ಅರಿಶಿನ ಮತ್ತು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಮನೇನ ಕ್ಲೀನಾಗಿ ಒರೆಸ್ಕೊತೀನಿ. ಸೊ ನಮ್ಮ ಹೊರಗಡೆ ಹೋಗಿರ್ತೀವಿ, ಸೊ ಬೇರೆದೆಲ್ಲ ಏನು ಅಂಟು ಮುಂಟಾಗ್ಬೋದು, ಇಲ್ಲ ಬೇರೆ ಥರ ಏನೇ ಒಂದು ನೆಗೆಟಿವಿಟಿ ಆಗ್ಬೋದು, ಸೊ ಅದೇನೂ ಇರಲ್ಲ, ಸೊ ಹೋಗುತ್ತೆ ಅನ್ನೋದೊಂದು ಭಾವನೆ ಅಷ್ಟೇ. ಸೊ ನಾನು ಪ್ರತಿ ವಾರ ಏನಿದೆ ಗುರುವಾರ ಮನೆ ಒರೆಸಲ್ಲ, ಸೋಮವಾರ ಶುಕ್ರವಾರ ಏನಿದೆ ಸೊ ಅರಿಶಿನ ಉಪ್ಪು ಹಾಕ್ಕೊಂಡು ಮನೇನ ಒರೆಸ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ನಾವೀಗ ಹಬ್ಬ ಮಾಡೋದ್ರಿಂದ ಸ್ವಲ್ಪ ಗಂಜಲ ಅದನ್ನೆಲ್ಲ ಹಾಕ್ಕೊಂಡು ಮನೇನ ಕ್ಲೀನಾಗಿ ಒರೆಸ್ಕೋಬೇಕು. ಸ್ವಲ್ಪ ಸೋಪ್ ಆಯಿಲು, ಗಂಜಲ ಹಾಗೆ ಅರಿಶಿನ ಉಪ್ಪು ಎಲ್ಲನೂ ಹಾಕ್ಕೊಂಡು ಮನೇನ ಕ್ಲೀನಾಗಿ ಒರೆಸ್ಕೋಬೇಕು. ಸೊ ಹಾಗೆ ನಮ್ಮದೊಂದು ಲಾಸ್ಟ್ ಬ್ಲ್ಯಾಂಕೆಟ್ ಒಂದಿತ್ತು, ಅದನ್ನು ಕೂಡ ನಾನು ವಾಶ್ ಮಾಡಿ ಹಾಕಿದ್ದೀನಿ. ಇದು ಒಣಗೋಕ್ಕೆ ಒಂದು 2-3 ಡೇಸ್ ಆದರೂ ಬೇಕು. ಚೆನ್ನಾಗಿ ಬಿಸಿಲು ಬಂದುಬಿಟ್ರೆ ಬೇಗ ಒಣಗಿಬಿಡುತ್ತೆ, ಬಟ್ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಒಂದು 2-3 ದಿನ ಟೈಮ್ ತೊಗೊಳುತ್ತೆ ಈ ಒಂದು ಬೆಡ್ಶೀಟು ಒಣಗೋಕ್ಕೆ. ಸೊ ಹಾಗಾಗಿ ಒಣಗಾಕಿದ್ದೀನಿ. ಈಗ ಎಲ್ಲ ಪ್ರತಿಯೊಂದು ಬೆಡ್ಶೀಟ್ನೂ ನಾನು ಒಗ್ದಾಕಿದ್ದೀನಿ. ಇದು ನನ್ನ ಮಗಂದು ಬೆಡ್ಶೀಟು. ಇದೊಂದನ್ನು ನಾನು ಮಿಷಿನ್ಗೆ ಹಾಕ್ಬಿಡ್ತೀನಿ. ಮಿಷಿನಲ್ಲಿ ಡ್ರೈ ಆಗಿಬಿಡುತ್ತೆ, ಬೇಗ ಒಣಕೊಂಬಿಡುತ್ತೆ. ಸೊ ಅದನ್ನು ಸುಮ್ಮನೆ ಹಾಗೆ ಅಲ್ಲಿ ಚೇರ್ ಮೇಲೆ ಮಡಗಿದೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ ಅಂತ. ಸೊ ಹಾಗೆ ಈ ರೂಮು ಕೂಡ ಎಲ್ಲನೂ ಕ್ಲೀನ್ ಆಯಿತು. ಎಲ್ಲ 2 ರೂಮು ಕೂಡ ಕ್ಲೀನ್ ಮಾಡಿ ಜಸ್ಟ್ ಬ್ಲ್ಯಾಂಕೆಟ್ ಹಾಕಬೇಕಿತ್ತು ಅಷ್ಟೇ. ಬೆಡ್ಶೀಟ್ಗಳನ್ನ ಹಾಕಿ
ಹಾಕ್ಕೊಬೇಕಿತ್ತಷ್ಟೇ. ಸೊ ಸೋಫಾ ಮೇಲೆ ಇರೋ ಕವರ್ಗಳು ಎಲ್ಲ ಪ್ರತಿಯೊಂದು ಪಿನ್ ಟು ಪಿನ್ ಡೀಪ್ ಕ್ಲೀನಿಂಗ್ ಅಂತಲೇ ಮಾಡಿಬಿಟ್ಟೆ. ಸೊ ಅಡುಗೆ ಮನೆ ಆಲ್ಮೋಸ್ಟ್ ಕ್ಲೀನಾಗಿತ್ತು. ಸೊ ಇವಾಗ ದೇವ್ರ ಮನೆಯೆಲ್ಲ ತೊಳ್ಕೊಬೇಕು, ಒರೆಸ್ಕೋಬೇಕು, ಹಾಗೆ ದೇವರು ಪೂಜೆ ಸಾಮಾನೆಲ್ಲ ತೊಳ್ಕೊಬೇಕು. ಸೊ ಹಾಗೆಯೇ ಸಂಜೆ ಪೂಜೆ ಕೂಡ ಮಾಡಬೇಕಿತ್ತು. ಸೊ ಪೂಜೆನೂ ಸೋಮವಾರ ಆಗಿರೋದ್ರಿಂದ, ಸೋಮವಾರ ನಮ್ಮದು ಮನೆ ದೇವ್ರ ವಾರ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕಿತ್ತು. ಹಾಗಾಗಿ ದೇವ್ರ ಮನೆಯೂ ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಹಾಗೆ ಸುಮಾರು ನಾನು ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಒಂದು 3:30 ಆಗೇ ಹೋಗಿತ್ತು. ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 3:30 ಆಗಿಬಿಟ್ಟಿತ್ತು. ಸೊ ಹೋಗಿ ನನ್ನ ಮಗನ ಕರ್ಕೊಂಡು ಬಂದು, ಅವನಿಗೆ ಸ್ಕೂಲ್ ಬಿಡೋ ಟೈಮು 3:30ಗೆ. ಸೊ ಹೋಗಿ ನನ್ನ ಮಗನ ಕರ್ಕೊಂಡ್ಬಂದು ಮತ್ತೆ ಕಾಲು ಕೈ ಮುಖ ತೊಳ್ಕೊಂಡು ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ದೇವ್ರ ಮನೆಯೂ ಕೂಡ ಅಷ್ಟೇ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಹಬ್ಬಕ್ಕೆ ಅಂದಮೇಲೆ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೇಬೇಕಲ್ವಾ. ಸೊ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆವಾಗ ತಾನೇ ನಾವು ಹಾಲುಗ್ಸಿದ್ರಿಂದ ಆವಾಗೆಲ್ಲ ಏನು ಡೀಪ್ ಕ್ಲೀನಿಂಗ್ ಮಾಡಿರಲಿಲ್ಲ. ಆವಾಗ ಹಾಲುಗ್ಸೋ ಟೈಮಲ್ಲಿ ಡೀಪ್ ಕ್ಲೀನಿಂಗ್ ಅಂತ ಮಾಡ್ಕೊಂಡಿದ್ವಿ. ಸೊ ಅದು ಒಂದು ವಾರಕ್ಕೆನ ಅದು ಒಂದು 2-3 ದಿನಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಇದ್ದಿದ್ದರಿಂದ ನಾವು ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿರಲಿಲ್ಲ, ಹಾಲುಗ್ಸೋ ದಿನ ಮಾಡ್ಕೊಂಡಿದ್ದಷ್ಟೇ. ಸೊ ಅದಕ್ಕೆ ಇವಾಗ ಗೌರಿ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ ಮಾಡ್ಕೊಂಬಿಡೋಣ ಅಂತ. ಹಾಗೆ ಗಣೇಶನೂ ಕೂಡ ಕೂರಿಸ್ಬೇಕು. ಗಣೇಶನೂ ಕೂಡ ದೇವ್ರ ಮನೆಯಲ್ಲೇ ಕೂರಿಸೋಣ ಸಿಂಪಲ್ಲಾಗಿ ಅಂತ ಹೇಳಿಬಿಟ್ಟು ಇವಾಗ ದೇವ್ರ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಸೊ ದೇವ್ರ ಮನೆಗೂ ಅಷ್ಟೇ ಸ್ವಲ್ಪ ಅರಿಶಿನ ಮತ್ತು ಗಂಜಲ ಮತ್ತು ಉಪ್ಪು, ಸೊ ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಒಂದು ಸಲ ವಾಶ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಬರೀ ನೀರಲ್ಲಿ 2 ಸಲ ವಾಶ್ ಮಾಡ್ಕೋತೀನಿ. ಸೊ ನಾನು ಅದನ್ನು ಪಿನ್ ಟು ಪಿನ್ ಡೀಟೇಲಾಗಿ ನಾನೇನು ತೋರ್ಸೋಕ್ಕೆ ಹೋಗಿಲ್ಲ. ನಾರ್ಮಲಾಗಿ ನನ್ನ ರೂಟೀನ್ ಹೇಗಿದೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತೆಲ್ಲ ಆಲ್ಮೋಸ್ಟು ಕ್ಲೀನಿಂಗ್ ಡೇ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕ್ಲೀನಿಂಗ್ ಮಾಡು, ದೇವ್ರ ಮನೆ ಕ್ಲೀನಿಂಗ್ ಮಾಡು, ಬರೀ ಇದೇ ಆಯಿತು. ಆ ರೂಮ್ ಬೆಡ್ಶೀಟು, ಬೆಡ್ಡು, ಸೊ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸೊ ಅದೆಲ್ಲ ಆದಮೇಲೆ ಮತ್ತೆ ಹೊರಗಡೆ ಹೋಗಿ ನೀರಿಬೇಕು, ಗಣೇಶ ತರಬೇಕಿತ್ತು. ಸ್ವಲ್ಪ ಹಾಗೆ ನಾಗರ ಸಾಮಾನೇನಿದೆ, ನಾಗರತೆ ನೀರಿಬೇಕಾದ್ರೆ ಸೊ ಎಲ್ಲನೂ ಸ್ವಲ್ಪ ನೀಟಾಗಿ ಬಳೆ ಬಿಚ್ಚಲೆ ಮತ್ತು ಅದಕ್ಕೆ ಬೇಕಾದಂಥ ಅರಿಶಿನ ಕುಂಕುಮ, ಸೊ ಪ್ರತಿಯೊಂದು ಪೂಜೆ ಐಟಮ್ಸ್ಗಳೆಲ್ಲ ತರಬೇಕಿತ್ತು. ಸೊ ಫಸ್ಟು ನಾನು ಇಲ್ಲೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರೆ ಸೊ ಒಂದು ಸಮಾಧಾನ ಇರುತ್ತೆ. ಆಮೇಲೆ ಬೇರೆ ಕೆಲಸಗಳು ಆರಾಮಾಗಿ ಮಾಡ್ಕೋಬೋದು. ಸೊ ಹಾಗೆ ನಾವು ಹಸಿ ತಂಬಿಟ್ಟನ್ನ ಮಾಡ್ತೀವಿ. ಸೊ ಹಸಿ ತಂಬಿಟ್ಟು ಮಾಡ್ಕೋಬೇಕಿತ್ತು, ಇನ್ನು ಹಸಿ ಅಕ್ಕಿ ತಂಬಿಟ್ಟು ಮಾಡ್ಕೋಬೇಕಿತ್ತು, ಹಾಗೆ ಎಳ್ಳು ತಂಬಿಟ್ಟು ಇದನ್ನೆಲ್ಲ ಮಾಡ್ಕೋಬೇಕಿತ್ತು. ಅದಕ್ಕೆ ದೇವ್ರ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ ನಮಗೇನು ಬೇರೆ ಟೆನ್ಷನ್ ಇರಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನಾಗಿ ಫೋಟೋ ಎಲ್ಲ ಹೊರಿಸ್ಕೊಂಡು ಕ್ಲೀನಾಗಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಮತ್ತು ಅಡುಗೆನೂ ಮಾಡಬೇಕಿತ್ತು ಸಂಜೆ. ಸೊ ಸಂಜೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲ್ಕೋಬೇಕಿತ್ತು. ಸೊ ಅಡುಗೆನೂ ಕೂಡ ಮಾಡಿರಲಿಲ್ಲ, ಹಂಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ದೇವ್ರ ಪಾತ್ರೆನೆಲ್ಲ ತೊಳೆದು ಮತ್ತು ದೇವ್ರ ಮನೆಯೆಲ್ಲ ಮತ್ತೆ ರೆಡಿ ಮಾಡಿ ಈಗ ನಾನು ಫೈನಲಿ ಪೂಜೆಗೆ ಕೂತಿದ್ದೀನಿ. ಸೊ ಎಲ್ಲ ಹೂವೆಲ್ಲ ತಂದುಕೊಟ್ಟಿದ್ರು. ಸೊ ಬೆಳಗ್ಗೆನೇ, ಏಕೆಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಸೊ ಸೋಮವಾರ ನಮ್ಮದು ಮನೆ ದೇವ್ರ ವಾರ ಇರುತ್ತೆ, ನಾವು ಆಲ್ಮೋಸ್ಟ್ ಪೂಜೆ ಮಾಡಲೇಬೇಕಾಗಿರುತ್ತೆ. ಹಾಗಾಗಿ ನಾನು ಅವತ್ತೇ ಸಂಜೆ ಪೂಜೆನ ಮಾಡಿಕೊಂಡೆ. ಗೌರಿ ಹಬ್ಬದ ಹಿಂದಿನ ದಿನ ಪೂಜೆನ ಮಾಡಿಕೊಂಡೆ. ಸೊ ಬೆಳಗ್ಗೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಸಂಜೆಲಾದರೂ ನಮ್ಮ ಮನೆ ದೇವರಾಗಿರೋದ್ರಿಂದ ವಾರ ಆಗಿರೋದ್ರಿಂದ ಸೊ ಪೂಜೆ ಮಾಡಲೇಬೇಕು. ಹಾಗಾಗಿ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ಮೊದಲಿಗೆ ಹಣೆಗೆ ವಿಭೂತಿ ಅದೆಲ್ಲ ಇಟ್ಕೊಂಡು ಪೂಜೆನ ಶುರು ಮಾಡ್ತಾಯಿದ್ದೀನಿ. ಸೊ ನಮ್ಮದು ಬಂದು ಹೆಣ್ಮಕ್ಳು ಕೂಡ ಹಣೆಗೆ ವಿಭೂತಿ ಇಡೋದು ಲಕ್ಷಣವಾದ ಸಂಸ್ಕೃತಿ ಅದು. ಸೊ ನಿಜವಾಗ್ಲೂ ಒಂಥರ ತುಂಬ ಖುಷಿ ಆಗುತ್ತೆ. ಆ ಒಂದು ಫ್ಲೇವರ್ ಅಂದರೆ ವಿಭೂತಿ ಫ್ಲೇವರ್ ಏನಿದೆ ಸೊ ಅದು ನಿಜವಾಗ್ಲೂ ಒಂಥರ ಮನಸ್ಸಿಗೆ ಆನಂದ ಕೊಡುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಫಸ್ಟು ಹಣೆಗೆ ವಿಭೂತಿ ಮತ್ತು ಕಪ್ಪು ಅದನ್ನೆಲ್ಲ ಇಟ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಹಾಗೆ ಕಳಸಕ್ಕೆ ಅರಿಶಿನ ಕುಂಕುಮ ಇಟ್ಟು ಆನಂತರ ದೀಪನ ಹಚ್ತೀನಿ. ಸೊ ಇದಿಷ್ಟು ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಆಯಿತು.
ಕ್ಲೀನಾಗಿ ಈ ರೀತಿ ಪ್ರಶಾಂತವಾಗಿ ಪೂಜೆ ಮಾಡೋಕ್ಕೆ ನನಗಿಷ್ಟ ಆಗುತ್ತೆ. ಸುಮ್ಮನೆ ಅರ್ಜೆಂಟಲ್ಲಿ ಪೂಜೆ ಮಾಡಿಬಿಟ್ಟು ಹೋಗೋಕ್ಕೆ ನನಗಿಷ್ಟ ಆಗಲ್ಲ. ಸೊ ಫುಲ್ ಕ್ಲೀನಾಗಿ ಡೀಪ್ ಕ್ಲೀನ್ ಮಾಡಿಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಬೇಕು. ಅಟ್ಲೀಸ್ಟ್ ಒಂದು ನಾವು ಎಲ್ಲ ಕ್ಲೀನ್ ಮಾಡಿ ಒಂದು 10-15 ನಿಮಿಷ ದೇವ್ರ ಮನೆಯಲ್ಲಿ ಪ್ರಶಾಂತವಾಗಿ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಳೋ ಥರ ಇದ್ದರೆ ಸೊ ನನಗೆ ಖುಷಿ ಆಗುತ್ತೆ. ಸೊ ಅರ್ಜೆಂಟಲ್ಲಿ ಪೂಜೆ ಮಾಡಿ ಹೋಗೋದು ಸೊ ಅದೆಲ್ಲ ನನಗಿಷ್ಟ ಆಗಲ್ಲ. ಸೊ ಹಾಗಾಗಿ ಬೆಳಗ್ಗೆಯಲ್ಲಿ ನನಗೆ ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಪಾಪ ಬೆಳಗ್ಗೆಯಲ್ಲಿ ಯಜಮಾನ್ರೇ ಎಲ್ಲ ಪೂಜೆ ಮಾಡಿ ಹೋಗಿರ್ತಾರೆ. ಸೊ ನನಗೆ ನಾನೆಲ್ಲ ಪೂಜೆ ಮಾಡಿ ರೆಡಿ ಮಾಡ್ಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಪಾಪ ಅವರೇ ಎಲ್ಲನೂ ದೇವ್ರಿಗೆ ಹೂವು ಹಾಕಿ ಎಲ್ಲನೂ ಕ್ಲೀನಾಗಿ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಸೊ ನಾನು ಈ ರೀತಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು ಅಂದಾಗ ನಾನು ಸ್ವಲ್ಪ ಸಮಯನ ಸ್ವಲ್ಪ ಜಾಸ್ತಿನೇ ತೊಗೋತೀನಿ. ಸೊ ಜಾಸ್ತಿ ಸಮಯ ತೊಗೊಂಡು ಕ್ಲೀನಾಗಿ ಪೂಜೆನ ಮಾಡ್ಕೊತೀನಿ. ಸೊ ಅದರಲ್ಲಿ ನನಗೊಂಥರ ಖುಷಿ ಇರುತ್ತೆ. ಸೊ ಒಂದು ಸಮಯ ತೊಗೊಂಡು ನಾವು ನಿಮ್ಮದಿಯಾಗಿ ಪೂಜೆ ಮಾಡೋದ್ರಲ್ಲಿ ಕಳಸ ಇಡಬೇಕಾದ್ರೆ ನಾವು ಪ್ರತಿ ಸಲನೂ ಸ್ವಲ್ಪ ಕಳಸಕ್ಕೆ ಜಾವದು ಪೌಡರ್ ಹಾಕ್ಕೊಳ್ಳೋದ್ರಿಂದ ಅದರ ಒಂದು ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಒಂಥರ ಮನೆಯೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಥರ ಇರುತ್ತೆ. ಸೊ ತುಂಬಾ ಖುಷಿಯಾಗುತ್ತೆ, ಪ್ರಶಾಂತವಾಗಿರುತ್ತೆ ಮನೆ. ಸೊ ಹಾಗೆ ಸ್ವಲ್ಪ ದೀಪಗಳಿಗೆ ಕೂಡ ನೀವು ಜವದು ಪೌಡ್ರನ್ನು ಹಾಕೊಳ್ಳೋದು ತುಂಬಾ ಒಳ್ಳೆಯದು. ಮನೆಗೆ ಯಾವುದೇ ಥರದ ನೆಗೆಟಿವಿಟಿ ಎಂಟರ್ ಆಗಲ್ಲ. ಸೊ ಒಂಥರ ಪಾಸಿಟಿವ್ ಆಗೇ ಇರುತ್ತೆ, ಪಾಸಿಟಿವ್ ವೈಬಲ್ಲೇ ಇರುತ್ತೆ. ಸೊ ಫೈನಲಿ ನಾನು ಈ ರೀತಿ ಪೂಜೆನ ಮಾಡಿಕೊಂಡೆ. ಸಿಂಪಲ್ಲಾಗಿ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಟು ಸಿಂಪಲ್ಲಾಗಿ ಈ ರೀತಿ ಪೂಜೆನ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಏನಂತಾರೆ ನೀಲಾಂಬರಿ ಹೂವು ಅಂತಲೂ ಏನೋ ಹೇಳ್ತಾರೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಸ್ಫಟಿಕ ಹೂವು ಅಂತಾರೆ. ಸೊ ಸ್ಫಟಿಕ ಹೂವನ್ನ ತಂದಿದ್ರು. ಸೊ ಇದು ಹರಳದ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಸ್ವಲ್ಪ ಮೊಗ್ಗು ಥರ ಇದೆ. ಸೊ ಇದು ಹರಳಬೇಕು, ಹರಳಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋಟೋದಲ್ಲಿ. ಸೊ ಇದಿಷ್ಟ ಆಗಿತ್ತು ನನ್ನ ದೇವ್ರ ಮನೆ ಕ್ಲೀನಿಂಗ್. ಸೊ ಅದೆಲ್ಲ ಆದಮೇಲೆ ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ನೋಡಿ ಈ ರೀತಿ ಚಿಟ್ಟೆ ಬಂದು ಅಡುಗೆ ಮನೆ ಗೋಡೆ ಮೇಲೆ ಕೂತಿತ್ತು, ತುಂಬ ಚೆನ್ನಾಗಿ ಕೂತಿತ್ತು. ಅದನ್ನು ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ನಾವು ಏನೇ ಒಂದು ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಚಿಟ್ಟೆಗಳು ಮನೆಗೆ ಬರ್ತಾಯಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದೆಷ್ಟು ನಿಜನೋ ಗೊತ್ತಿಲ್ಲ. ಸೊ ಹಾಗೆಯೇ ನಾನು ಗೌರಿ ಮತ್ತು ಗಣೇಶ ಹಬ್ಬದ ವ್ಲಾಗನ್ನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಗಣೇಶ ಹಬ್ಬದ ದಿನ ಸೊ ನಾವು ತೆನಿ ಏರಿಯಾಕ್ಕೆ ಹೋಗಿದ್ದು. ಸೊ ಇಲ್ಲಿ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗಿ ಉತ್ತಕ್ಕೆ ಹಾಲೆರೆದು ತೆನಿ ಎರೆದು ಬಂದ್ವಿ. ಸೊ ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದರಿಂದ ಸೊ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಿದ್ದೆಗಣ್ಣಲ್ಲಿ ನನಗೆ ತುಂಬ ನಿದ್ದೆ ಬರ್ತಾಯಿತ್ತು. ಸೊ ಮಧ್ಯರಾತ್ರಿ ಎದ್ದೊಳಕ್ಕೂ ಆಗಲಿಲ್ಲ. ಸೊ ಆದರೂ ಪರವಾಗಿಲ್ಲ, ಹಬ್ಬದ ದಿನ ಒಂದಿನ ಅಲ್ವಾ ಅಂದ್ಬಿಟ್ಟು 3 ಗಂಟೆಗೆ ಎದ್ದು ಹಸಿ ತಂಬಿಟ್ಟು ಮಾಡಿ ಎಳ್ಳು ತಂಬಿಟ್ಟೆಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಸೊ ಇವಾಗ ಉತ್ತದ ಹತ್ರ ಬಂದು ತೆನಿ ಎರೆಯೋಣ ಅಂಥೇಳಿ ಬಂದಿದ್ದೀವಿ. ಸೊ ನಾನು, ನಮ್ಮ ಯಜಮಾನ್ರು ಮತ್ತು ನನ್ನ ಮೈದ ಹಾಗೆ ನನ್ನ ಮಗ, ಸೊ 4 ಜನನೂ ಬಂದಿದ್ದೀವಿ. ಸೊ 4 ಜನ ಬಂದು ಇವಾಗ ತೆನಿ ಎರಿತಾ ಇದ್ದೀವಿ. ಸೊ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ದಿನದಲ್ಲೇ ಒಂದು ಶುಭ ಕಾರ್ಯ ನಡೆಯುವಂಥದ್ದಿದೆ. ಸೊ ಅದಕ್ಕೆ ಯಾವುದೇ ಥರದ ತೊಂದರೆ ಆಗದೇ ಇರಲಿ, ಯಾವುದೇ ರೀತಿಯಲ್ಲಿ ಯಾರ ಕಡೆಯಿಂದನೂ ತೊಂದರೆ ಬರದೇ ಇರಲಿ ಅಂತೆಲ್ಲ ತಾಯಿನ ಕೇಳಿಕೊಂಡು ಸೊ ಅದಕ್ಕೆಲ್ಲ ನಮಗೆ ಒಳ್ಳೆ ರೀತಿಯಲ್ಲಿ ಅಂದರೆ ಒಂದು ದಾರಿನ ಕೊಡಬೇಕು. ಸೊ ದೇವ್ರನ್ನ ನಾವು ಇಷ್ಟೇ ಅಲ್ವಾ ಕೇಳ್ಕೊಳ್ಳೋದು. ಸೊ ನಾವು ಯಾರಿಗೂ ಒಂದು ಮೋಸ ಮಾಡೋಕ್ಕೆ ಹೋಗಲ್ಲ. ಸೊ ನಮಗೆ ಯಾವುದೇ ರೀತಿ ಮೋಸ ಆಗದೇ ಇರೋ ಹಾಗೆ ಕಾಪಾಡು ಅಂತಲೇ ಕೇಳ್ಕೊಳ್ಳೋದಷ್ಟೇ. ಸೊ ಅದೆಲ್ಲ ಮುಗಿಸ್ಕೊಂಡು ತೆನಿ ಎರೆದ್ಬಿಟ್ಟು ಬಂದು ಮನೆಗೆ ಬಂದು ಗಣೇಶನ ತಂದು ಪೂಜೆ ಕೂಡ ಮುಗಿಸಿದ್ವಿ. ಸೊ ನೋಡಿ ಸಿಂಪಲ್ಲಾಗಿ ನಮ್ಮ ಮನೆಯ ಪುಟ್ಟ ಗಣಪತಿ. ಸೊ ಈ ರೀತಿ ಗಣಪತಿ ಹಬ್ಬದ ದಿವಸ ಜಾಸ್ತಿ ವಿಡಿಯೋ ಹಾಕಿರೋಕ್ಕಾಗಲಿಲ್ಲ. ಇದೊಂದು ಸಣ್ಣ ಕ್ಲಿಪ್ಪಿಂಗ್ ಮಾಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸೊ ಹೇಗಿತ್ತು ನಮ್ಮ
ಮನೆಯ ಪುಟ್ಟ ಗಣಪತಿ ಹೇಗಿದ್ದಾರೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಪೂಜೆ ಹೇಗಿತ್ತು, ಸೊ ಎಲ್ಲದನ್ನು ಕೂಡ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ನಮ್ಮನ್ನೇನಾದರೂ ಕೇಳಬೇಕು, ಏನಾದರೂ ಪ್ರಶ್ನೆ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸಿ. ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಸ್ನೇಹಿತರೆ.